ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಸಕಲ ತಯಾರಿಯನ್ನ ಮಾಡಲಾಗಿದೆ. ಬರೋಬ್ಬರಿ 10 ಲಕ್ಷ ಜನರನ್ನ ಸೇರಿಸಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮಗಳು, ಸಿದ್ಧತೆಗಳು ಭರದಿಂದ ಸಾಗಿದೆ. 50 ವರ್ಷಗಳ ರಾಜಕೀಯ ಜೀವನಕ್ಕೆ ಸಾರ್ಥಕ ಕ್ಷಣಗಳಿಗೆ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜಕೀಯದಲ್ಲಿ 50 ವರ್ಷ ಪೂರೈಸಿದ್ದಕ್ಕೆ ಅಭಿಮಾನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಕಾರ್ಯಕ್ರಮ ನಿಗದಿಯಾಗಿದ್ದು, ಸರಿಸುಮಾರು 10 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಕಾರ್ಯಕ್ರಮ ಮಾಡಲಾಗ್ತಿದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠ ಹಿಂಭಾಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತಯಾರಿ ಮಾಡಲಾಗ್ತಿದೆ. ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪೆಂಡಾಲ್ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಆ ಬಳಿಕ ಮಾತನಾಡಿದ ಜೋಶಿ, ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ಹಿರಿಯ ನಾಯಕರು, ಚುನಾವಣಾ ರಾಜಕಾರಣದಿಂದ ದೂರ ಉಳಿದು ಪಕ್ಷಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದಿದ್ದಾರೆ. 50 ವರ್ಷ ಆಗಿದೆ. ಈ 50 ವರ್ಷದಲ್ಲಿ ಅವರು ಒಂದು ಒಟ್ಟಾರೆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಸೇರಿ ಒಂದು 4 ವರ್ಷ 5 ವರ್ಷ ಇದ್ದರೂ ಸಹಿತ ಕಷ್ಟಪಟ್ಟದ್ದೇ ಭಾಳ ಯಡಿಯೂರಪ್ಪನವರು. ಸದಾಕಾಲಕ್ಕೂ ಹೋರಾಟ, ಸದಾಕಾಲಕ್ಕೂ ರಸ್ತೆ ಮೇಲೆ ಧರಣಿ, ಅಧಿಕಾರದಲ್ಲಿದ್ದಂಥವರು ಅವರ ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆ, ಇದನ್ನು ಮಾಡ್ತಾ 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 ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳ ದೊಡ್ಡದಿದೆ. ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲಿಯೂ ಸಹಿತ ನಮ್ಮ ಪಕ್ಷವನ್ನು ಉತ್ತರ ಭಾರತದ ಪಕ್ಷ, ವ್ಯಾಪಾರಿಗಳ ಪಕ್ಷ, ಮೇಲ್ವರ್ಗದವರ ಪಕ್ಷ ಅಂತ ಕರೀತಾ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮೇಲ್ವರ್ಗ, ತಥಾಕಥಿತ ಮೇಲ್ವರ್ಗ, ತಥಾಕಥಿತ ಕೆಳವರ್ಗ, ಅಂದರೆ ನಾವು ಮೇಲ್ವರ್ಗ ಕೆಳವರ್ಗ ಈ ರೀತಿ ವಿಶ್ವಾಸ ಇಟ್ಟವರಲ್ಲ, ಅದಕ್ಕೆ ನಾನು ತಥಾಕಥಿತ ಅಂತ ಹೇಳ್ತಾ ಇದ್ದೇನೆ. ಆ ಎಲ್ಲ ವರ್ಗವನ್ನು ಒಳಗೊಂಡು 50 ವರ್ಷ ಪೂರೈಕೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಭೂತಪೂರ್ವವಾದಂತಹ ಸತ್ಕಾರವನ್ನು ಮಾಡಬೇಕು, ಸನ್ಮಾನವನ್ನು ಮಾಡಬೇಕು. ಮತ್ತು ಅದರ ಮೂಲಕ ಒಬ್ಬ ವ್ಯಕ್ತಿ ಏನೂ ಇಲ್ಲದಾಗ ಪಕ್ಷವನ್ನು ಕಟ್ಟಿ ಯಾವ ರೀತಿ ಎತ್ತರಕ್ಕೆ ಬೆಳೆಯಬಲ್ಲ, ತನ್ನ ಜೊತೆಗೆ ಪಕ್ಷವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಲ್ಲ ಅನ್ನೋದು ಒಂದು ಉದಾಹರಣೆಯಾಗಿ ಏನು ಯಡಿಯೂರಪ್ಪನವರು ತೋರಿಸಿದ್ದಾರೆ. 100 ಜನ ಸ್ವಾಮಿಗಳು ರಾಜ್ಯದ ಎಲ್ಲ ಕಡೆಯಿಂದ ಲಕ್ಷಾಂತರ ಜನರು ಬರೋರಿದ್ದಾರೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು ಆದಂಥ ಮತ್ತು ದೇಶ ಕಂಡ ಅತ್ಯಂತ ಕಟ್ಟುನಿಟ್ಟಿನ ಗೃಹ ಮಂತ್ರಿಗಳಲ್ಲಿ ಒಬ್ಬರಾದಂಥ ವಲ್ಲಭಭಾಯ್ ಪಟೇಲರು, ಲಾಲ್ ಕೃಷ್ಣ ಅದ್ವಾನಿಯವರ ನಂತರ ಒಬ್ಬ ಬಹುದೊಡ್ಡ ವ್ಯಕ್ತಿತ್ವದ ಒಬ್ಬ ಮೇರು ನಾಯಕ ಈ ದೇಶದ ಗೃಹ ಮಂತ್ರಿಯಾಗಿದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರು. ಅವರೇ ಸ್ವತಃ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಮಾತನಾಡಿ, ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ 10 ಲಕ್ಷ ಜನ ಸೇರುತ್ತಾರೆ. ನಾಯಕನಿಗೆ ಸನ್ಮಾನ ಮಾಡುವ ತೀರ್ಮಾನ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಅವರನ್ನ ಬಲವಂತವಾಗಿ ಒಪ್ಪಿಸಿದ್ದೇವೆ. ಪಕ್ಷದ ವಿಚಾರ ಬಂದಾಗ ಯಡಿಯೂರಪ್ಪ ಅವರ ಜೊತೆ ಅನಂತಕುಮಾರ್, ವಿಎಸ್ ಆಚಾರ್ಯ, ಶಂಕರಮೂರ್ತಿ ಮತ್ತು ಬಿಬಿ ಶಿವಪ್ಪ ಅವರನ್ನು ನೆನಪು ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಈ 10 ಲಕ್ಷ ಜನರು ಏನು ಸೇರ್ತಾ ಇದ್ದಾರೋ ಸಾಕಷ್ಟು ಮಂದಿ ಅಭಿಮಾನಿಗಳು, ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವರು ಸೇವೆ ಮಾಡ್ಕೊತ ಬಂದಂಥ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ಅವರು, ನಾವು ಎಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬರು ಕೂಡ, ಇಲ್ಲ ರೀ ನನಗೆ ಒಳ್ಳೆ, ನನ್ನ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಯಡಿಯೂರಪ್ಪ ಅವರು ಒಂದು ದನಿ ವರೆಯದ ಒಬ್ಬ ದೊಡ್ಡ ನಾಯಕ. ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಅವ್ರ ಜೊತೆಲೆ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಆದ ನಂತರ ಮತ್ತೆ ಪುನಃ ಸರ್ಕಾರ ಬಂದಂಥ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥ ಟೈಮಲ್ಲಿ ರಾಮುಲು ಅವರು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಅವರು 4 ಬಾರಿ ಮುಖ್ಯಮಂತ್ರಿ ಆದರೆ ನನಗೆ ಕೂಡ 4 ಬಾರಿ ಮುಖ್ಯಮಂತ್ರಿಯಾಗಿ ಮಂತ್ರಿಗಳಾಗಿ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಮುದಾಯಕ್ಕೆ ನಾನು ನೋಡಿದಂಥ ಟೈಮಲ್ಲಿ
ಇವತ್ತು ನನ್ನ ಒಬ್ಬ ಸಮುದಾಯದ ವ್ಯಕ್ತಿ ಅಂತ ನೋಡಿಲ್ಲ, ಇತರ ಸಮುದಾಯಗಳ ಜೊತೆಲಿ ನೋಡುತ್ತಾ ನನ್ನ ಸಮುದಾಯದ ಕೂಡ ಬಹಳಷ್ಟು ಪ್ರೀತಿ, ಗೌರವನ, ಅಭಿಮಾನವನ್ನು ಕೂಡ ಕೊಡುವಂಥ ಕೆಲಸ ಮಾಡಿದಾರ. ಅಭಿಮಾನೋತ್ಸವ ಕಾರ್ಯಕ್ರಮದ ಬೆನ್ನಲ್ಲೇ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿ ನೀಡಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಶುಭಾಶಯ ತಿಳಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಎಸ್ ಯಡಿಯೂರಪ್ಪ, ಸಂಘಟನಾ ಕಾರ್ಯದರ್ಶಿಗಳಾಗಿ ಇಡೀ ದೇಶಾದ್ಯಂತ ಪಕ್ಷ ಸಂಘಟನೆ ಮಾಡುತ್ತಿರೋ ಸಂತೋಷ್ ಅವರು ಇಂದು ನಮ್ಮ ಮನೆಗೆ ಸೌಹಾರ್ದಯುತ ಭೇಟಿಗೆ ಆಗಮಿಸಿ ನನ್ನೊಂದಿಗೆ ಉಪಹಾರ ಸೇವಿಸಿದ್ರು ಎಂದು ಬರೆದುಕೊಂಡಿದ್ದಾರೆ. ಅಭಿಮಾನೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ್ದರು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ಕುಶಲೋಪರಿ ನಡೆಸಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ಮಿನಿ ದಸರಾ ಮಾದರಿಯಲ್ಲಿ ಕಾರ್ಯಕ್ರಮ ಮಾಡುತ್ತೇವೆ ಎಂದಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಚಿತ್ರದುರ್ಗ ನಗರಕ್ಕೆ ಬರ್ತಾರೆ. ಪುರಪ್ರವೇಶವನ್ನು ಭಾಳ ಅದ್ಧೂರಿಯಾಗಿ ಒಂದು ರೀತಿ ಮಿನಿ ದಸರಾ ಆ ರೀತಿ ಒಂದು ಮೆರವಣಿಗೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ 20-25ಕ್ಕೂ ಹೆಚ್ಚು ಕಲಾ ತಂಡಗಳು ಇರ್ತದೆ. ದೊಡ್ಡ ಸಂಖ್ಯೆಯಲ್ಲಿ ರೈತರು, ತಾಯಂದಿರು ಅವರನ್ನು ಸ್ವಾಗತನ ಕೋರೋರಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ವಿಜಯೇಂದ್ರಗೆ ಬೂಸ್ಟ್ ಕಾರ್ಯಕ್ರಮನ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ವಿಜಯೇಂದ್ರ, ಚುನಾವಣೆ ಸಮೀಪ ಕಾರ್ಯಕ್ರಮ ಆಯೋಜಿಸಿದ್ರೆ ವಿಜಯೇಂದ್ರ ಅಥವಾ ಬಿಜೆಪಿಗೆ ಬೂಸ್ಟ್ ಆಗಬಹುದು. ಈಗ ಯಾವುದೇ ಚುನಾವಣೆ ಇಲ್ಲ, ಇದು ಯಡಿಯೂರಪ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಅಷ್ಟೇ ಎಂದಿದ್ದಾರೆ. ಚುನಾವಣೆ 6 ತಿಂಗಳಿದ್ದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಇದಕ್ಕೆ ಬಿಜೆಪಿಗೆ ಬೂಸ್ಟ್ ಆಗ್ತದೋ ಅಥವಾ ವಿಜೇಂದ್ರಗೆ ಬೂಸ್ಟ್ ಆಗ್ತದೋ ಈ ಪ್ರಶ್ನೆ ಕೇಳಿದ್ರೆ ಸರಿ ಇರ್ತಾ ಇತ್ತು. ಇವಾಗ ಯಾವುದೂ ಚುನಾವಣೆಗಳು ಇಲ್ಲ, ಬೇರೆ ಯಾವುದೂ ಕಾರ್ಯಕ್ರಮಗಳು ಕೂಡ ಇಲ್ಲ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಒಬ್ಬ ಧೀಮಂತ ನಾಯಕ ಅಂತ. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದು ದಾವಣಗೆರೆಯಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗಿದೆ. ಗುಂಡಿ ಮಹದೇವಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ನಾಯಕರು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಯಡಿಯೂರಪ್ಪ ಕೆಲಸ ಮೆಚ್ಚಿ ಅಭಿಮಾನಿಗಳು ಕಾರ್ಯಕ್ರಮ ಮಾಡುತ್ತಿರೋದು ಎಂದಿದ್ದಾರೆ. 9ನೇ ತಾರೀಕಿಗೆ ನಮ್ಮೆಲ್ಲರ ಧೀಮಂತ ನಾಯಕರಾದಂಥ ರೈತ ನಾಯಕರಂತ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಜೀವನದ ಒಂದು ನೆನಪನ್ನು ಇಟ್ಕೊಂಡು ಅವರ ವಿಚಾರಗಳು, ಅವರ ಹೋರಾಟಗಳ ಮುಂದಿನ ಒಂದು ಪೀಳಿಗೆಗೆ ಒಂದು ಪ್ರೇರಣೆಯಾಗಿಟ್ಕೊಂಡು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಸೇರಿ ಪೂರ್ವಭಾವಿ ಸಭೆಗೋಸ್ಕರ ಆಗಮಿಸಿದ್ವಿ. ತಮಗೆ ಗೊತ್ತಿರ್ಬೋದು, ಒಬ್ಬ ಯಡಿಯೂರಪ್ಪನವರು ಸಾಮಾಜಿಕ ವಿಜ್ಞಾನಿಯಾಗಿ, ರೈತ ನಾಯಕರಾಗಿ ಅವ್ರು ಕೊಟ್ಟಂಥ ಅನೇಕ ಧೀಮಂತ ಕಾರ್ಯಕ್ರಮಗಳು, ರೈತ ಪರವಾದಂಥ ನಿಲುವುಗಳಿರ್ಬೋದು, ಈ ರೀತಿ ಅವ್ರು ಕೊಟ್ಟಂಥ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರ ಅಭಿಮಾನೋತ್ಸವ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿ, ಯಡಿಯೂರಪ್ಪ ರಾಜಕೀಯ ಜೀವನದಲ್ಲಿ ಸಿಎಂ ಆಗಿ ಅಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಅವರ ಪಕ್ಷದಿಂದ ಗೌರವ ಕೊಡಲು ಹೊರಟಿದ್ದಾರೆ. ವೈಯಕ್ತಿಕವಾಗಿ ಹೇಳೋದಾದ್ರೆ ಇಳಿವಯಸ್ಸಿನಲ್ಲಿ ಗುರುತಿಸಿ ಅಭಿನಂದಿಸೋದು ಒಳ್ಳೆಯದು ಎಂದಿದ್ದಾರೆ. ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲೇ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೆ ಹೊರಟಿದ್ದಾರೆ. ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನು ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಯಡಿಯೂರಪ್ಪನವರಿಗೆ ಒಳ್ಳೇದಾಗ್ಲಿ ಅಂತೀನಿ. ಒಳ್ಳೆ ಆರೋಗ್ಯ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ. ಅವರು ಈ ರಾಜ್ಯದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಅಭಿಮಾನೋತ್ಸವ ಕಾರ್ಯಕ್ರಮ ಮೂಲಕ ಬಿಎಸ್ ಯಡಿಯೂರಪ್ಪಗೆ ಸನ್ಮಾನ ಮಾಡಿ ಗೌರವಿಸುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಈ ಕಾರ್ಯಕ್ರಮ ಬಿಜೆಪಿ ಪಕ್ಷಕ್ಕೂ ಶಕ್ತಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿತ್ರದುರ್ಗದಲ್ಲಿ ಇದಕ್ಕೆ ಎಲ್ಲಾ ರೀತಿಯಂತಹ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯಡಿಯೂರಪ್ಪ ಅವರ ರಾಜಕೀಯ ಜೀವನದ 50 ಸಾರ್ಥಕ ಕ್ಷಣಗಳನ್ನು ಮೆಲುಕು ಹಾಕುವ ಅಭಿನಂದನೆಯನ್ನ ಮಾಡುವಂತಹ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿಯೇ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅವತ್ತಿನ ದಿನ ಯಾರ್ಯಾರು ಬರ್ತಾರೆ, ಯಾವ ರೀತಿಯ ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಇನ್ನು ಇವತ್ತಿನ ಬಿಗ್ ಬ್ರೇಕಿಂಗ್ನ 2ನೇ ಸುದ್ದಿ, ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣಾ ಮತ ಎಣಿಕೆ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆಯಲ್ಲಿ ಸಿದ್ಧತೆ. 2 ಕ್ಷೇತ್ರಗಳಲ್ಲಿ ನಾವೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ 2 ಪಕ್ಷದ ಲೀಡರ್ಸ್. ಉಪ ಸಮರ ಗೆಲ್ಲೋದ್ಯಾರು? ಮತ ಎಣಿಕೆಗೆ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕಾರಣ ಉಪಚುನಾವಣಾ ಮತ ಎಣಿಕೆ ನಡೀತಾ ಇರುವುದು ಇದೇ ಸೋಮವಾರ. ಈ ಹಿನ್ನೆಲೆಯಲ್ಲಿ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದ್ದು, ಸೋಮವಾರ ನಡೆಯಲಿರುವಂತಹ ಮತ ಎಣಿಕೆಗೆ ಭರದ ತಯಾರಿಯನ್ನ ಕೂಡ ಮಾಡಲಾಗ್ತದೆ. ಈಗಾಗಲೇ ಕರ್ನಾಟಕದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿತ್ತು. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಕಡೆ ಬಾಗಲಕೋಟೆ. ಈ 2 ಕ್ಷೇತ್ರಗಳ ಚುನಾವಣಾ ರಿಸಲ್ಟ್ ಅನೌನ್ಸ್ ಆಗೋದು 4ನೇ ತಾರೀಕು. ಸೋಮವಾರ ನಡೆಯಲಿರುವ ಈ 2 ಕ್ಷೇತ್ರಗಳ ಮತ ಎಣಿಕೆಯೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತಿದೆ. ಒಂದು ಕಡೆ ದಾವಣಗೆರೆ ದಕ್ಷಿಣ, ಮತ್ತೊಂದು ಕಡೆ ಬಾಗಲಕೋಟೆ. ಈ 2 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಮತದಾರರ ಪ್ರಭುಗಳು ಯಾರನ್ನ ಈ ಸಲ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಈ 2 ಕ್ಷೇತ್ರಗಳ ಮತದಾರರಲ್ಲಿ ಇದೆ, ರಾಜ್ಯದ ಜನರಲ್ಲೂ ಕೂಡ ಇದೆ. ಬಾಗಲಕೋಟೆ ಹಾಗೆಯೇ ದಾವಣಗೆರೆ ದಕ್ಷಿಣದಲ್ಲಿ 2 ಕ್ಷೇತ್ರಗಳು ಕೂಡ ಜಿದ್ದಾಜಿದ್ದಿಂದ ಕೂಡಿತ್ತು. ಸಾಕಷ್ಟು ಪೈಪೋಟಿಗಳಿತ್ತು. ಅದರಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬಂಡಾಯ ಇತ್ತು, ಆ ನಂತರ ಪಕ್ಷಗಳಲ್ಲಿ ಆದಂತಹ ಬೆಳವಣಿಗೆಗಳು, ಇವೆಲ್ಲವನ್ನ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಇನ್ನು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನ ವಿವಿಯಲ್ಲಿ ಈಗಾಗಲೇ ಮತ ಎಣಿಕೆಗೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಾಗಲಕೋಟೆಯಲ್ಲಿ ಅದೇ ರೀತಿಯಾಗಿ ಅಲ್ಲಿ 270 ಅಂಚೆ ಮತಗಳು, 120 ಸೇವಾ ಮತಗಳ ಜೊತೆಗೆ 1,78,273 ಇವಿಎಂ ಮತಗಳ ಲೆಕ್ಕವನ್ನ ಕೂಡ ಮಾಡಲಾಗುತ್ತೆ. ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಂಚೆ ಮತ್ತು ಸೇವಾ ಮತ ಎಣಿಕೆಗೆ ಅಂತ ಹೇಳಿ ತಲಾ ಒಂದೊಂದು ಟೇಬಲ್ ಅನ್ನ ಕೂಡ ಈಗಾಗಲೇ ರಿಸರ್ವ್ ಮಾಡಿ ಇಡ್ಲಾಗುತ್ತೆ. ಅಲ್ಲಿ ಮತವನ್ನ ಕೂಡ ಎಣಿಕೆ ಮಾಡಲಾಗುತ್ತೆ. ಇವಿಎಂಗಳ ಮತಗಳ ಎಣಿಕೆಗೆ ಅಂತ ಹೇಳಿ 14 ಟೇಬಲ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂಚೆ ಮತ್ತು ಸೇವಾ ಮತಕ್ಕೆ ಎಣಿಕೆಗೆ ಅಂತ ಹೇಳಿ ತಲಾ ಒಂದೊಂದು ಟೇಬಲ್ಗಳನ್ನ ಕೂಡ ಈಗಾಗಲೇ ಇಡ್ಲಾಗಿದ್ದು, ಉಳಿದಂತೆ ಈಗಾಗಲೇ ಇವಿಎಂಗಳ ಮತ ಏನಿದೆ ಅದನ್ನ ಎಣಿಕೆಗೂ ಕೂಡ 14 ಟೇಬಲ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 23 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಮತ ಎಣಿಕೆ ಕಾರ್ಯಕ್ಕೆ ಒಟ್ಟು 63 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಕೂಡ ಆರಂಭ ಆಗತ್ತೆ. ಜೊತೆಗೆ ಮತ ಎಣಿಕೆ ಕಾರ್ಯವನ್ನ ಮಾಡೋದಕ್ಕೆ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 6ರಿಂದ ಮೇ 5ರ ಬೆಳಗ್ಗೆ 6 ಗಂಟೆವರೆಗೂ ಕೂಡ 163 ಸೆಕ್ಷನ್ ಅನ್ನು ಕೂಡ ಜಾರಿಯಲ್ಲಿ ಇಡಲಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳ ಆಗದ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನುವ ಕಾರಣಕ್ಕಾಗಿಯೇ ಚುನಾವಣಾ ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲ ನೋಡಲ್ ಅಧಿಕಾರಿಗಳನ್ನ ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಇಡೀ ಮತದಾರರ ಚಿತ್ತ ಇರೋದು ಈ ಸಲ ಈ 2 ಕ್ಷೇತ್ರಗಳಲ್ಲಿ ಏನು ಆಗತ್ತೆ ಅನ್ನುವಂತಹ ಕುತೂಹಲ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ, ನೋಡೋಣ. 4ನೇ ತಾರೀಕು ನಾವು 6 ಗಂಟೆಯಿಂದ 5ನೇ ತಾರೀಕು 6 ಗಂಟೆವರೆಗೆ 163 ಆರ್ಡರ್ ಜಾರಿ ಮಾಡಿತ್ತು. ಸುತ್ತ ಇದ್ರದ್ದೆಲ್ಲ ಹಾಗೆ ಮದ್ಯಪಾನವನ್ನು ಅವತ್ತು ಡ್ರಿಂಕ್ಸ್ 4, 5, 6 ಗಂಟೆಯಿಂದ ಸಾಯಂಕಾಲ 12 ಮಧ್ಯರಾತ್ರಿ 12 ಗಂಟೆವರೆಗೆ ಅದನ್ನು ಕೂಡ 10 ಕಿಲೋಮೀಟರ್ ಆಗ್ತೀವಿ. ಇದರದ್ದು ವಿಧಾನಸಭಾ ಕ್ಷೇತ್ರ 10 ವ್ಯಾಪ್ತಿ ಅದನ್ನು ಕೂಡ ಡ್ರೈ ಡೇಸ್ ಅಂತ ಹೇಳಿ ಮಾಡಿತ್ತು. 322 ಮತಗಟ್ಟೆಗಳಿದಾವು, ಪೋಲಿಂಗ್ ಸ್ಟೇಷನ್ಸು. ಅದಕ್ಕೆ 14 ಟೇಬಲ್ಸ್ ನಾವು ಸಿದ್ಧತೆ ಮಾಡ್ಕೊಂಡು ಒಂದೇ ರೂಮಲ್ಲಿ. ಟೋಟಲ್ 68.62 ಆಗಿದೆ ವೋಟಿಂಗ್ ಪರ್ಸೆಂಟೇಜು. ಸುತ್ತುಗಳು ಎಷ್ಟಪ್ಪ ಅಂದ್ರೆ 23 ಸುತ್ತುಗಳು ಆಗ್ತಾಯಿದ್ದೆವು. ಇದ್ರ ಪ್ರಕಾರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆವು. ಈ ಅಂಚೆ ಇದ್ರದ್ದು ಒಂದೊಂದು ಆಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಮತ್ತೊಂದು ಉಪಚುನಾವಣೆ ನಡೆದಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಬೆಣ್ಣೆನಗರಿ ದಾವಣಗೆರೆಯ ಒಂದು ಬೆಣ್ಣೆ ಯಾರಿಗೆ ಅನ್ನುವಂತಹ ಪ್ರಶ್ನೆ. ಮತದಾರ ಪ್ರಭುಗಳು ಯಾರಿಗೆ ಬೆಣ್ಣೆ ತಿನ್ನಿಸಿದ್ದಾರೆ, ಬೆಣ್ಣೆ ದೋಸೆ ತಿನ್ನಿಸಿದ್ದಾರೆ ಅನ್ನುವಂತಹ ಕುತೂಹಲ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆಗೂ ಕೂಡ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ 4ನೇ ತಾರೀಕು ಏನು ಆಗತ್ತೆ,
ಬಹಳ ಜಿದ್ದಾಜಿದ್ದಿ ಇತ್ತು, ಪೈಪೋಟಿ ಇತ್ತು. ಇಂತಹ ಸಂದರ್ಭದಲ್ಲಿ ನೆಕ್ ಟು ನೆಕ್ ಫೈಟ್ ಈ ಸಲ ಕಾಣಿಸ್ತಾ ಇದೆ. DRR ಶಾಲೆಯ ಆವರಣದಲ್ಲಿ ನಡೆಯಲಿದೆ ಮತ ಎಣಿಕಾ ಕಾರ್ಯ. ಪ್ರಮುಖವಾಗಿ ಬೆಳಗ್ಗೆ 8 ಗಂಟೆಯ ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ಕೂಡ ನಡೆಯುತ್ತೆ. ಆ ನಂತರ 8:30ಕ್ಕೆ EVM ಮತ ಎಣಿಕೆ ಕಾರ್ಯ ಕೂಡ ನಡೆಯುವಂತಹ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಜಿದ್ದಾಜಿದ್ದಿ ಕಾಣಿಸಿರುವಂತದ್ದು. ಈಗಾಗಲೇ 14 ಸುತ್ತಿನಲ್ಲಿ ನಡೆಯಲಿರುವಂತಹ ಮತ ಎಣಿಕೆ ಕಾರ್ಯಕ್ಕೆ ಚುನಾವಣಾ ಅಧಿಕಾರಿಗಳು ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅಧಿಕೃತ ಪಾಸ್ ಯಾರಿಗಿದೆ ಅಂಥವರಿಗೆ ಮಾತ್ರ ಮತ ಎಣಿಕೆ ಕಾರ್ಯ ನಡೆಯುವ ಸ್ಥಳಕ್ಕೆ ಹೋಗೋದಕ್ಕೆ ಅವಕಾಶ ಇರುವುದು. ಅವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕೇಂದ್ರದ ಸುತ್ತ 100 ಮೀಟರ್ ನಿಷೇಧಾಜ್ಞೆಯನ್ನ ಕೂಡ ಜಾರಿಗೊಳಿಸಲಾಗುತ್ತೆ. ಪ್ರಮುಖವಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಪೊಲೀಸ್ ಇಲಾಖೆಯವರು ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಒಟ್ಟು ಇಲ್ಲಿ ಚಲಾವಣೆ ಆಗಿರುವಂತಹ ಮತಗಳ ಸಂಖ್ಯೆ 1,58,404 ಮತಗಳು. ಸೊ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಮತ ಸಂದಾಯ ಆಗಿದೆ, ಈ ಸಲ ಮತದಾರನ ಮನ ಯಾರಿಗೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಇನ್ನು ಈ 2 ಕ್ಷೇತ್ರಗಳಲ್ಲಂತೂ ಬಹಳ ಪೈಪೋಟಿ ಇರೋದನ್ನ ನಾವು ಗಮನಿಸಿದ್ವಿ. ಆದ್ರೆ ಎರಡೂ ಪಕ್ಷಗಳ ನಾಯಕರುಗಳು ಕೂಡ ಹೇಳ್ತಾ ಇರೋದೇನು, ನಾವೇ ಗೆಲ್ತೀವಿ ಅಂತ. ಕಾಂಗ್ರೆಸ್ಗೆ ಈ 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಂತಹ ಛಲ ಆದ್ರೆ ಬಿಜೆಪಿಗೆ ಈ 2 ಕ್ಷೇತ್ರಗಳನ್ನ ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ. ಸೊ 2 ಕ್ಷೇತ್ರದಲ್ಲೂ ನಾವೇ ಗೆಲ್ಲೋದು ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಒಂದು ದಾವಣಗೆರೆ, ಮತ್ತೊಂದು ಕಡೆ ಬಾಗಲಕೋಟೆ. ಸೊ ಈ 2 ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಯ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಎಲ್ಲರೂ ಆಶ್ಚರ್ಯ ಪಡುವಂತಹ ಚುನಾವಣೆ ಇದು ಆಗಿದೆ. ಈ ಸಲದ ಚುನಾವಣೆ ಜನ ಬದಲಾವಣೆಯನ್ನ ಬಯಸಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿಯೇ ದಾವಣಗೆರೆಯಲ್ಲೂ ಕೂಡ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ GM ಸಿದ್ದೇಶ್ವರ್ ಅವರು. ಅಲ್ಲಿನ ಅಭ್ಯರ್ಥಿಯಾಗಿರುವಂತಹ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರು 5,000 ಮತಗಳ ಅಂತರದಿಂದ ಖಂಡಿತವಾಗ್ಲೂ ಸಮರ್ಥ ಮಲ್ಲಿಕಾರ್ಜುನ ಅವರನ್ನ ಗೆಲ್ತಾರೆ. ಅವರನ್ನ ಸೋಲಿಸ್ತಾರೆ. ದಾಸಕರಿಯಪ್ಪ ಅವರು 5,000 ಮತಗಳ ಅಂತರದಿಂದ ಗೆಲ್ತಾರೆ. ಯಾಕಂದ್ರೆ ನಾವಿಲ್ಲಿ ಎಲ್ಲವೂ ಕೂಡ ಬಂಡಾಯ ಶಮನ ಆಗಿ ನಾವೆಲ್ಲರೂ ಒಂದಾಗಿ ಕೆಲಸವನ್ನ ಮಾಡಿದ್ದೇವೆ ಅಂತ GM ಸಿದ್ದೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಸಮಾಧಾನ ಇದ್ರೂ ಕೂಡ ಅದು ಚುನಾವಣೆಯಲ್ಲಿ ನಾವು ಆ ಅಸಮಾಧಾನವನ್ನ ಹೊರಗಿಟ್ಟು ಕೆಲಸ ಮಾಡಿದೀವಿ ಅಂತ ಹೇಳಿದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ಈ ಸಲ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಅನ್ನುವಂತಹ ಭರವಸೆಯನ್ನ, ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ಇದೇ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಈ ಸಲ ಜನ ಬಿಜೆಪಿಯ ಕೈ ಹಿಡಿತಾರೆ ಅನ್ನುವಂತಹ ನಂಬಿಕೆಯನ್ನ ಅಭ್ಯರ್ಥಿ ಇಟ್ಕೊಂಡಿದ್ದಾರೆ. 5,000-10,000 ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಿ ಈಗಾಗಲೇ ಶ್ರೀನಿವಾಸ ದಾಸಕರಿಯಪ್ಪ ಅವರು ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ GM ಸಿದ್ದೇಶ್ವರ್, ದಾಸಕರಿಯಪ್ಪ ಅವರು ಏನು ಹೇಳಿದ್ದಾರೆ ನೋಡಿ. ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ಪಡುವಂಥ ಚುನಾವಣೆ ಆಗಿದೆ. ಬಹುಶಃ ಈ ಬಾರಿ ಶ್ರೀನಿವಾಸ ದಾಸಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಶೀಲನಾಗ್ತಾನೆ. ಅದೆಲ್ಲ ಅಭ್ಯರ್ಥಿ ಮೇಲೆ ಹೋಗುತ್ತೆ. ಯಾರ್ಯಾರು ಅಭ್ಯರ್ಥಿ ಇರ್ತಾರೆ ಅವ್ರವ್ರ ಮೇಲೆ ಹೋಗುತ್ತವೆಲ್ಲ ಚುನಾವಣೆ. ಈಗ ಒಬ್ಬ ST ಕ್ಯಾಂಡಿಡೇಟ್ ಕೊಟ್ಟದಿಂದ ಆಲ್ OBC SC ST ಎಲ್ಲ ಒಂದಾಗಿ ಚುನಾವಣೆ ಮಾಡಿದ್ದಾರೆ. ಮುಸ್ಲಿಮರು ಕೂಡ ಕೆಲವರು ಓಟ್ ಹಾಕಿದ್ದಾರೆ ಅಂತ ನಮ್ಮ ಭಾವನೆ ಇದೆ. ಬಹುಶಃ ಅದು 2 ದಿವಸ ತಮಗೂ ಗೊತ್ತಾಗುತ್ತೆ. ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರೆ. ಯಾಕಂತ ಹೇಳಿದರೆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಹೆಚ್ಚು ಸಹಕಾರ ನೀಡಿದಿರಿ. ಮೀಡಿಯಾದವರು ನಿಮಗೆ ಮೊದಲನೇದಾಗಿ ಧನ್ಯವಾದಗಳು. ನೀವೆಲ್ಲರೂ ಕೂಡ ಚುನಾವಣೆಯನ್ನು ನನಗಿಂತ ಚೆನ್ನಾಗಿ ಅರ್ತಿದ್ದೀರಿ ಅಂತ ನನ್ನ ಭಾವನೆ. ನೀವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ತಾವು ಚುನಾವಣೆ ಹೇಗಿದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ಅರ್ತಿದ್ದೀರಿ ಅಂದ್ಕೊಂಡು ವಿಶ್ವಾಸ ಇದೆ. ಸೋಮವಾರ ವಿಜಯ ಪತಾಕೆ ಭಾರತೀಯ ಜನತಾ ಪಾರ್ಟಿ ಆರಿಸಿದೆ, ಗೆಲ್ತೀನಿ. ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದಿಗೂ ಆಗಿರ್ತಕ್ಕಂಥ ಸ್ಪಂದನೆ, ಹಿಂದೆಂದೂ ಆಗಿರ್ತಕ್ಕಂಥ ಮತದಾನ ಈ ಬಾರಿ ಆಗಿದೆ. ನಾನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಲೀಡನ್ನು ನಾನು ತೊಗೊಳ್ತೀನಿ. ಈಗ ಹೇಳಿದ್ರಲ್ಲ ಸಿದ್ದೇಶಣ್ಣವರು, 5,000-10,000 ಇದೆ. ಜನ ಆಶೀರ್ವಾದ ಯಾರಿಗೂ ಗೊತ್ತಾಗಲ್ಲ, ಆ ದೇವರಿಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಮತದಾನ ಮಾಡಿದ್ದಾರೆ ಅಂತ. ಅದು ಡಬಲ್ ಆಗ್ಬೋದು.
ಈಗಾಗಲೇ GM ಸಿದ್ದೇಶ್ವರ್ ಆಗಿರ್ಬೋದು, ಶ್ರೀನಿವಾಸ ದಾಸಕರಿಯಪ್ಪ ಅವರೇ ಹೇಳುವ ಹಾಗೆ ಈ ಸಲದ ಮತಗಳು ಬೇರೆ ರೀತಿಯಲ್ಲಿ ಚಲಾವಣೆ ಆಗಿದೆ ಅನ್ನೋದು. ಅಂದ್ರೆ ಪ್ರತಿ ಬಾರಿ ಕೂಡ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ರು, ಕಾಂಗ್ರೆಸ್ ಅನ್ನ ಕೈ ಹಿಡಿತಾ ಇದ್ರು. ಈ ಸಲ ಮುಸ್ಲಿಂ ಮತದ ಎಫೆಕ್ಟ್ ಕೂಡ ಮತದಾನದ ಅಥವಾ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬಿದ್ದಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವ ವಿಶ್ವಾಸ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ನಾಯಕರೇ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಹೇಳಿದ್ದಾರೆ. ಎರಡೂ ಕ್ಷೇತ್ರಗಳಿಗೆ ಅವರಲ್ಲೇ ವಿಶ್ವಾಸ ಇಲ್ಲ, ಅವರಿಗೆ ಗೆಲ್ಲುವಂತಹ ವಿಶ್ವಾಸ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಮುಖಂಡರೇ ನನ್ನ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರು ಈ ಸಲ ಬಿಜೆಪಿಯನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಹಾಗಾಗಿ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಮತದಾರ ಈ ಸಲ ಬಿಜೆಪಿಯ ಕೈ ಹಿಡಿತಾನೆ ಅನ್ನುವಂತಹ ನಂಬಿಕೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬೈ ಎಲೆಕ್ಷನ್ನ ಎರಡೂ ಕ್ಷೇತ್ರಗಳಲ್ಲೂ ನಾವು ಗೆಲ್ತೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಲ್ಲಿ ದಾವಣಗೆರೆಯಲ್ಲಿ ಮುಸ್ಲಿಮರ ಅಸಮಾಧಾನ ಸರಿಯಾಗತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸಿಎಂ DCM ನಾಯಕರನ್ನ ಕರೆದು ಸರಿಪಡಿಸ್ತಾರೆ. ಎಲ್ಲರೂ ಎರಡೂ ಉಪಚುನಾವಣೆಯಲ್ಲಿ ನಮಗೆ ಗೆಲ್ಲುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತನ್ನ ಮತ್ತೊಂದು ಕಡೆ ಈಗ ಪರಮೇಶ್ವರ್ ಈ ರೀತಿಯಾಗಿ ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂವರು ಮಾತನಾಡಿದ್ದೇನು ನೋಡಿ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದ ಬಗ್ಗೆ ಎಷ್ಟು ವಿಶ್ವಾಸದಲ್ಲಿದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ. ಎರಡರಲ್ಲೂ ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿಲ್ಲ ಅನ್ನೋ ಮಾತನ್ನು ನನ್ನ ಎದುರುಗಡೆನೆ ಕಾಂಗ್ರೆಸ್ ಕೆಲವು ಮುಖಂಡರು ಹೇಳ್ಕೊಂಡಿದ್ದಾರೆ. ಮತ್ತು ಇದು ವಾಸ್ತವಿಕ ಸತ್ಯವೂ ಕೂಡ ಹೌದು. ಬಹುಶಃ ನನಗನ್ನಿಸ್ತದೆ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನೋದಯ ಆಗ್ತದೆ ಅಂತ ಕಾಣ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ರಿಸಲ್ಟ್ಸ್ ಬಂದ ಮೇಲೆ ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗೆದ್ದಿದ್ದೇವೆ ಬೈ ಎಲೆಕ್ಷನ್ಸಲ್ಲಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಎಲ್ಲ ನಮ್ಮ ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದರಿಂದ ನಾವು ನಮ್ಮ ಮುಖಂಡರುಗಳು CM ಆಗ್ಬೋದು, DCM ನಮ್ಮ ಅಧ್ಯಕ್ಷರು ಅವರಾಗ್ಬೋದು, ಅವರೆಲ್ಲ ಕರೆದು ಮಾತಾಡಿ ಸರಿಪಡಿಸ್ತಕ್ಕಂಥದ್ದು ಆಗುತ್ತೆ. ಅಂದರೆ ದೇಶದೊಳಗೆ ಕಾಂಗ್ರೆಸ್ಸಿನ ಸ್ಥಿತಿ ಹೆಂಗಿದೆ, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅನ್ನೋದನ್ನು ಜನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿನ ಎರಡು ಚುನಾವಣೆಯಲ್ಲಿಯೂ ಸಹಿತ ನಾನು ಸಿದ್ದೇಶಣ್ಣ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೆ. ಇಲ್ಲಿನ ಚುನಾವಣೆಯಲ್ಲಿಯೂ ಸಹಿತ ಬಾಗಲಕೋಟೆ ಮತ್ತು ಇದರಲ್ಲಿ ನಮಗೆ ಭಾಳ ಒಳ್ಳೆ ಒಂದು ಹೋಪ್ ಇದೆ. ಅವ್ರು ಭಾಳ ದುಡ್ಡು ಕಾಸು ಸರ್ಕಾರಿ ಮಷಿನರಿಯನ್ನು ಸಾಧ್ಯ ಇರುವಷ್ಟು ಎಲ್ಲ ದುರುಪಯೋಗ ಪಡ್ಕೊಂಡ್ರು ಸಹಿತ ನಮಗೆ ಅವಕಾಶ ಇದೆ. 5 ರಾಜ್ಯಗಳು ಹಾಗೂ ಕರ್ನಾಟಕದ 2 ಉಪಚುನಾವಣೆಗಳ ಮತ ಎಣಿಕೆ ಸೋಮವಾರ ನಡೆಯಲಿದೆ. ಈ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಸೋಮವಾರ ಬೆಳಗ್ಗೆ 7 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಲಿದೆ. ನಿಖರ ಸ್ಪಷ್ಟ ಫಲಿತಾಂಶಕ್ಕೆ ನ್ಯೂಸ್ 18 ಕನ್ನಡ ವೀಕ್ಷಿಸಿ. 5 ರಾಜ್ಯಗಳ ಮತ ಎಣಿಕೆ, 2 ಉಪಚುನಾವಣೆಗಳು. ವೇಗವಾಗಿ ರಿಸಲ್ಟ್ ಕೊಡಬೇಕು ಅಂತ ತಪ್ಪ ಟ್ರೆಂಡಿಂಗ್ ತೋರಿಸಲ್ಲ. ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ವರದಿಗಾರರಿರುವ ಕನ್ನಡದ ಏಕೈಕ ನ್ಯೂಸ್ ಚಾನಲ್. ಬೇರೆಯವರನ್ನ ಫಾಲೋ ಮಾಡಲ್ಲ, ನಮ್ಮದೇ ನಿಖರ ಮತ ಎಣಿಕೆ ಸುದ್ದಿ. ಪಕ್ಕಾ ಫಲಿತಾಂಶ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಬಿಟ್ಟು ಇನ್ನೆಲ್ಲಿ ಸಾಧ್ಯ? ಎಲೆಕ್ಷನ್ ರಿಸಲ್ಟ್ಗೆ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ನ್ಯೂಸ್ 18 ಕನ್ನಡ. ಪಂಚ ತೀರ್ಪು ಮೇ 4 ಬೆಳಗ್ಗೆ 7 ಗಂಟೆಯಿಂದ ನಾನ್ ಸ್ಟಾಪ್